ಬಿಜೆಪಿ 20 ಕ್ಷೇತ್ರಗಳಿಗೆ ಅಂದರೆ ರಾಜ್ಯದ 20 ಕ್ಷೇತ್ರಗಳಿಗೆ ಇವತ್ತು ಟಿಕೆಟ್ ಅನೌನ್ಸ್ ಮಾಡಿದೆ. ಒಂದಿಷ್ಟು ಅಚ್ಚರಿಗಳಿದಾವೆ ಈ ಪಟ್ಟಿಯಲ್ಲಿ, ಬದಲಾವಣೆಗಳಾಗಿರೋದು. 10 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಬಿಜೆಪಿ ಬದಲಾಯಿಸಿದೆ. ಪಟ್ಟಿ ನೋಡ್ತಾ ಹೋಗೋಣ. ಕೊಡಗು ಮೈಸೂರು ಪ್ರತಾಪ್ ಸಿಂಹ ಬದಲು ಯದುವೀರ್ ಕೃಷ್ಣದತ್ತ ಒಡೆಯರ್ ಟಿಕೆಟ್ ಪಡ್ಕೊಂಡಿದ್ದಾರೆ. ದಕ್ಷಿಣ ಕನ್ನಡ ನಳಿನ್ ಕುಮಾರ್ ಕಟೀಲ್ ಬದಲು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಟಿಕೆಟ್ ಪಡ್ಕೊಂಡಿದ್ದಾರೆ. ದಾವಣಗೆರೆಯಲ್ಲಿ ಜಿಎಂ ಸಿದ್ದೇಶ್ವರ್ ಅವರ ಬದಲಾಗಿ ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ನೀಡಲಾಗಿದೆ. ಶಿವಕುಮಾರ್ ಉದಾಸಿ ಹಾವೇರಿಯಲ್ಲಿ ಅವರ ಬದಲಾಗಿ ಬಸವರಾಜ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿ. ಶ್ರೀನಿವಾಸ್ ಪ್ರಸಾದ್ ಅವರ ಬದಲಾಗಿ ಮಾಜಿ ಶಾಸಕ ಎಸ್ ಬಾಲರಾಜ್ ಟಿಕೆಟ್ ಪಡ್ಕೊಂಡಿದ್ದಾರೆ. ಕೊಳ್ಳೇಗಾಲದ ಮಾಜಿ ಶಾಸಕ. ತುಮಕೂರಲ್ಲಿ ಬಸವರಾಜ್ ಅವರ ಬದಲು ಜಿಎಸ್ ಬಸವರಾಜ್ ಬದಲು ಮಾಜಿ ಸಚಿವ ವಿ ಸೋಮಣ್ಣ. ಕರಡಿ ಸಂಗಣ್ಣ ಬದಲು ಬಸವರಾಜ್ ಕ್ಯಾವಟೂರು ಡಾಕ್ಟರ್ ಬಸವರಾಜ್ ಕ್ಯಾವಟೂರು ಟಿಕೆಟ್ ಪಡ್ಕೊಂಡಿದ್ದಾರೆ. ಬಳ್ಳಾರಿಯಲ್ಲಿ ದೇವೇಂದ್ರಪ್ಪ ಅವರ ಬದಲಾಗಿ ಶ್ರೀರಾಮುಲು ಅವರಿಗೆ ಟಿಕೆಟ್ ಸಿಕ್ಕಿದೆ. ಉಡುಪಿ ಚಿಕ್ಕಮಗಳೂರು ಶೋಭಾ ಬದಲು ಅಂದರೆ ಶೋಭಾ ಕರಂದ್ಲಾಜೆ ಅವರ ಬದಲಾಗಿ ಕೋಟಾ ಶ್ರೀನಿವಾಸ್ ಪೂಜಾರಿ ಟಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ. ಅಚ್ಚರಿಯ ಹೆಸರುಗಳನ್ನು ನೋಡ್ತಾ ಇದ್ದೀರಿ. ಕೊಪ್ಪಳ ಡಾಕ್ಟರ್ ಬಸವರಾಜ್ ಕ್ಯಾವಟೂರು ಟಿಕೆಟ್ ಪಡ್ಕೊಂಡಿದ್ದಾರೆ. ಇವರು ಈ ಪಟ್ಟಿಯಲ್ಲಿ ಅಥವಾ ಇವರಿಗೆ ಟಿಕೆಟ್ ಸಿಗಬಹುದು ಅನ್ನುವಂಥ ಸಾಧ್ಯತೆಯ ಬಗ್ಗೆ ಚರ್ಚೆನೇ ಆಗಿರಲಿಲ್ಲ. ಅಚ್ಚರಿಯ ಅಭ್ಯರ್ಥಿ ಪಟ್ಟಿಯಲ್ಲಿರೋದು. ಕಳೆದ ಬಾರಿ ಟ್ರೈ ಮಾಡಿದ್ರಂತೆ, ಒಂದು ಕ್ಷೀಣ ಪ್ರಯತ್ನ ಆಗಿತ್ತು, ಟಿಕೆಟ್ ಸಿಕ್ಕಿರಲಿಲ್ಲ. ಆದರೆ ಈ ಬಾರಿ ಸಂಗಣ್ಣ ಕರಡಿ, ಆ ಕ್ಷೇತ್ರವನ್ನು 2 ಬಾರಿ ಪ್ರತಿನಿಧಿಸಿದಂಥ ಸಂಗಣ್ಣ ಕರಡಿಯವರನ್ನ ಬದಿಗೊತ್ತಿ ಬಸವರಾಜ್ ಅವರಿಗೆ ಟಿಕೆಟ್ ಕೊಡಲಾಗಿದೆ. ರಮೇಶ್ ಜಿಗಜಿಣಗಿ ಬದಲಾಗ್ತಾರೆ ಅನ್ನುವಂಥ ಸಾಧ್ಯತೆ ಇತ್ತು, ಬದಲಾಗಿಲ್ಲ. ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಟಿಕೆಟ್ ಪಡ್ಕೊಂಡಿದ್ದಾರೆ. ಬ್ರಿಜೇಶ್ ಚೌಟಾ ಅವರು ಟಿಕೆಟ್ ಪಡ್ಕೊಂಡಿದ್ದಾರೆ. ಆ ಕಡೆ ನಳಿನ್ ಕುಮಾರ್ ಕಟೀಲ್ ಮಾತನಾಡ್ತಾ ಇದ್ದಾರೆ. 72,000 ಮತಗಳ ಅಂತರದಿಂದ ಗೆದ್ದೇನೆ. ಈ ಸಾರಿ 3 ಲಕ್ಷಕ್ಕಿಂತ ಹೆಚ್ಚು ಬಹುಮತದಿಂದ ಗೆಲ್ಲಿಸುವಂಥ ದೃಷ್ಟಿಯಿಂದ ಪ್ರಯತ್ನಗಳನ್ನು ಮಾಡಬೇಕು ಅಂತ ಹೇಳುವಂಥ ವಿನಂತಿಯನ್ನು ಮಾಡ್ತೀನಿ. ಈಗ ತುಂಬ ಹಿರಿಯರು ಅಂದರೆ ಸದಾನಂದ ಗೌಡ ಆಗಲಿ, ಮೈಸೂರು ಪ್ರತಾಪ್ ಸಿಂಹ ಆಗಲಿ, ಹಲವರಿಗೆ ಟಿಕೆಟ್ ಈ ಸಲ ಸಹಜವಾಗಿ ಹೇಳಿದೆ ನಾನು. ಬೇರೆ ಬೇರೆ ಕಾರಣಗಳನ್ನು ಇಟ್ಕೊಂಡು ರಾಷ್ಟ್ರೀಯ ನಾಯಕರು ಯೋಚನೆ ಮಾಡ್ತಾರೆ. ರಾಷ್ಟ್ರೀಯ ನಾಯಕರು ಯಾವಾಗಲೂ ಸರಿಯಾಗಿ ಯೋಚನೆ ಮಾಡ್ತಾರೆ, ಮಾಡಿದ್ದಾರೆ. ಬದಲಾವಣೆಗಳು ಹೊಸಬರು ಬರಬೇಕು, ಬೇರೆ ಬೇರೆ ಎಲ್ಲರೂ ಪಾರ್ಟಿ ಕೆಲಸ ಮಾಡಲಿಕ್ಕೂ ಜನ ಬೇಕು. ಹಾಗಾಗಿ ಪಾರ್ಟಿ ಜವಾಬ್ದಾರಿಗಳಿಗೋಸ್ಕರ ಯೋಚನೆ ಮಾಡ್ಕೊಂಡು ಮಾಡ್ತಾರೆ. ನೋಡಿ, ಸಂಘಟನೆ ಕಾರ್ಯ ಮಾಡೋರು ಬೇರೆ, ಚುನಾಯಿತ ಪ್ರತಿನಿಧಿಗಳಾಗೋರು ಬೇರೆ. ಕೆಲವು ಸಾರಿ ಸಂಘಟನೆ ಕಾರ್ಯಕ್ಕೆ ಬೇಕು ಅಂತ ಕೆಲವರಿಗೆ ಜವಾಬ್ದಾರಿಗಳನ್ನು ಮುಕ್ತ ಮಾಡ್ತಾರೆ. ರಾಜ್ಯ ರಾಜಕೀಯಕ್ಕೆ ನೋಡಿ, ನಾನು ಪಾರ್ಟಿಯ ಕಟ್ಟಾಳು. ಪಾರ್ಟಿ ಏನು ಹೇಳುತ್ತಾ ಅದು ಮಾಡ್ತೆ. ನಾನು ವಾಜಪೇಯಿ ಅವರು ಹೇಳಿದಾಗೆ ನಮಗೆ ಯಾವ ಹುದ್ದೆ ಅನ್ನುವಂಥದ್ದು ಸಾಯುವವರೆಗೆ ಇರುವಂಥದ್ದು ಕಾರ್ಯಕರ್ತ. ಹಾಗಾಗಿ ನನಗೆ ಕಾರ್ಯಕರ್ತ ಅನ್ನುವಂಥ ಹುದ್ದೆಯೇ ದೊಡ್ಡದು ಅಂತ ತಿಳ್ಕೊಂಡಿದ್ದೇನೆ. ಈಗ ನಿಮಗೆ ಅಲ್ವಾ ಡೆಲ್ಲಿಯಿಂದ ಫೋನ್ ಬಂದಿತ್ತು, ನಡ್ಡಾ ಅವರು ಯಾರಾದರೂ ಫೋನ್ ಮಾಡಿದ್ದಾರೆ ಟಿಕೆಟ್? ನೋಡಿ, ನಮ್ಮೆಲ್ಲ ಹಿರಿಯರು ಮಾತನಾಡಿದ್ದಾರೆ. ನಾನು ಒಂದು 6 ತಿಂಗಳ ಹಿಂದೆ ಕೇಳಿದಾಗಲೇ ಹೇಳಿದ್ದೇನೆ, ನಮ್ಮ ಜಿಲ್ಲೆಯಲ್ಲಿ ಪರಿವರ್ತನೆ ಮಾಡೋದಿದ್ರೆ ಅವಕಾಶಗಳಿದ್ದಾವೆ, ಹೊಸೊಬ್ಬರಿಗೆ ಅವಕಾಶ ಕೊಡೋದು ಅಂತಾದರೆ ನನ್ನಿಂದ ಅಡ್ಡಿ ಇಲ್ಲ ಅಂತ ಹೇಳಿ 6 ತಿಂಗಳ ಹಿಂದೆ ಹೇಳಿದ್ದೇನೆ. ಸಹಜವಾಗಿ ಎಲ್ರಿಗೂ ಮಾತನಾಡಿದ್ದಾರೆ. ಆ ರೀತಿ ಏನಿಲ್ಲ, ಆ ರೀತಿ ಯಾವುದೇ ಮಾತುಕತೆಗಳಿಲ್ಲ. ಇವತ್ತು ನಾನು ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ಕೊಟ್ಟು ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲುವ ದೃಷ್ಟಿಯಿಂದ ನಾವು ಕೆಲಸವನ್ನು ಮಾಡ್ತೀವಿ. ಧನ್ಯವಾದಗಳು. ನಳಿನ್ ಕುಮಾರ್ ಕಟೀಲ್ ಅವರ ವಿದಾಯದ ಭಾಷಣವನ್ನು ನೋಡಿದ್ರಿ. ಅಂದರೆ 2009, 14 ಮತ್ತು 19 3 ಬಾರಿ MP ನಳಿನ್ ಕುಮಾರ್ ಕಟೀಲ್. ಆದರೆ ಈ ಬಾರಿ ಹೊಸ ಮುಖ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಟಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ. ನನಗೆಷ್ಟು ಲೀಡ್ ಸಿಕ್ಕಿತ್ತೋ ಅದಕ್ಕಿಂತಲೂ ಹೆಚ್ಚು ಲೀಡಲ್ಲಿ ಬ್ರಿಜೇಶ್ ಚೌಟಾ ಅವರನ್ನು ಗೆಲ್ಲಿಸ್ಕೊಳ್ತೀವಿ ನಾವು ಅಂತ ನಳಿನ್ ಕುಮಾರ್ ಕಟೀಲ್ ಹೇಳ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ ಪಟ್ಟಿಯನ್ನು. ಒಂದಿಷ್ಟು ಬದಲಾವಣೆಗಳಾಗಿರೋದು. ಡಾಕ್ಟರ್ CN ಮಂಜುನಾಥ್ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ DK ಸುರೇಶ್ ಅವರನ್ನು ಅವರು ಎದುರಿಸ್ತಾರೆ. 2 ವೈದ್ಯರು, ಡಾಕ್ಟರ್ CN ಮಂಜುನಾಥ್, ಡಾಕ್ಟರ್ ಉಮೇಶ್ ಜಾಧವ್, ಇಬ್ಬರನ್ನ ಕೂಡ ನೋಡ್ತಾ ಇದ್ದೀರಿ. ಇದೇ ಪಟ್ಟಿಯಲ್ಲಿ ಡಾಕ್ಟರ್ ಬಸವರಾಜ್ ಕ್ಯಾವಟೂರು ಅಂತ ಕೊಪ್ಪಳದ ವೈದ್ಯರು ಕೂಡ ಟಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ. ಶ್ರೀರಾಮುಲು ಬಳ್ಳಾರಿಯಿಂದ ಸ್ಪರ್ಧೆ ಮಾಡ್ತಾರೆ, ಅವರಿಗೆ ಟಿಕೆಟ್ ನೀಡಲಾಗಿದೆ. ಶಿವಮೊಗ್ಗದಲ್ಲಿ ಯಾವ ಬದಲಾವಣೆಯನ್ನ ಕೂಡ ಮಾಡಿಲ್ಲ. BS ಯಡಿಯೂರಪ್ಪ ಅವರ ಪುತ್ರ BY ರಾಘವೇಂದ್ರ ಮತ್ತೊಮ್ಮೆ ಟಿಕೆಟ್ ಪಡ್ಕೊಳ್ಳೋ ಮುಖಾಂತರ ಗೀತಾ ಶಿವರಾಜ್ ಕುಮಾರ್ ಅವರನ್ನ ಎದುರಿಸೋದಕ್ಕಿದ್ದಾರೆ. ಈ ಕಡೆ ಪ್ರಹ್ಲಾದ್ ಜೋಶಿ ಬದಲಾವಣೆಯಾಗಿಲ್ಲ, ಬದಲಾವಣೆ ಮಾಡುವಂಥ ಪ್ರಯತ್ನವನ್ನೂ ಮಾಡಿಲ್ಲ. ಶೆಟ್ಟರ್ಗೋಸ್ಕರ ಇಲ್ಲಿ ಬದಲಾವಣೆಗಳಾಗಬಹುದು ಅನ್ನುವಂಥ ಸಾಧ್ಯತೆ ಇತ್ತು, ಮಾಡಿಲ್ಲ. ಪ್ರಹ್ಲಾದ್ ಜೋಶಿ ಮತ್ತೊಮ್ಮೆ ಸ್ಪರ್ಧಿಸೋದಕ್ಕೆ ಅವಕಾಶವನ್ನು ಪಡೆದಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.